ತೋರಿಸಿ. ಮೊಬೈಲ್ ಯಾರು ಮಾತಾಡ್ಬೇಕ? ಇನ್ನು ಕೆಳಗಡೆ ನಮಸ್ಕಾರ. ನಾರಾಯಣ ಸ್ವಾಮಿ, ದಿಲ್ಲಿ ಜನತಾ ಪಕ್ಷದ ಜನತಾ ಪಾರ್ಟಿ ಅಧ್ಯಕ್ಷನಾದ ನಾನು ಹೊಸದಾಗಿ ನಮ್ಮ ರಾಜ್ಯದೊಳಗೆ ಈ ಪಾರ್ಟಿ ತಂದಿರ್ತೀವಿ. ಕಾರಣ, ಈಗಾಗಲೇ ಎಲ್ಲ ಪಾರ್ಟಿಗಳನ್ನು ನೋಡಿದ್ದೀವಿ. ನಮ್ಮದು ಒಂದು ಪಾರ್ಟಿ ಬರಲಿ, ನಮ್ಮ ಕೈಯಲ್ಲಾದಷ್ಟು ನಮ್ಮ ಜನಕ್ಕೆ ಸಹಾಯ ಮಾಡುವ ಅನ್ನೋ ಉದ್ದೇಶದಿಂದ ಈ ಪಾರ್ಟಿನ ತಂದಿದ್ದೀವಿ. ತಂದು ಈಗ ಫಸ್ಟ್ ಕ್ಯಾಂಡಿಡೇಟನ್ನು ನಮ್ಮ ಕೋಲಾರಿಂದ KR ದೇವರಾಜನ್ ಅವ್ರನ್ನ ನಿಲ್ಲಿಸ್ತಾ ಇದ್ದೀವಿ. ಈಗ ಮುಂದಿನ ಕಾಲಕ್ಕೆ ನೋಡೋಣ. ಫಸ್ಟ್ ಇದನ್ನು ಇದು ದೇವರಾಜ್ ಏನೇ ಮಾಡಿ ದೇಶದ ಮಾಡಬೇಕಾಗಿ ಕಷ್ಟ ಮಾಡ್ತಾ ಇದ್ದೀವಿ. ಈ ನಮ್ಮ ಜನರಿಗೆ ಈ ಸಂದೇಶ ಆದಷ್ಟು ಬೇಗ ತಲುಪಲಿ ಅಂತ ಕೋರ್ತೀವಿ. ನೀವು ರಾಜ್ಯಾಧ್ಯಕ್ಷರ ಇಲ್ಲ, ನಾರಾಯಣ ಸ್ವಾಮಿ ಒಬ್ಬರೇ ನಾರ್ತ್ ಕರ್ನಾಟಕ ಆಗ್ತಾ ಇದೆ. ನಾನು ನಿಂತ್ಕೊಂಡು ನಾನು ನನ್ನ ಕಿರುಪರಿಚಯ ತಮ್ಮಂದಿಗೆ ಕ್ಯಾಸಂಬಳ್ಳಿ ರಾಮಪ್ಪ ದೇವರಾಜ ಅಂತ ಹೇಳ್ಬಿಟ್ಟು ನನ್ನ ಒಂದು ಹೆಸರು. ನಾನು ಕ್ಯಾಸಂಬಳ್ಳಿ ಹೋಬಳಿ KC ರೆಡ್ಡಿ ಗಾಂಡ್ಲಹಳ್ಳಿ ಎಂಬ ಗ್ರಾಮದಲ್ಲಿ ಜನಿಸಿರ್ತಕ್ಕಂಥವನು. ನಾನು KR ದೇವರಾಜ ಅಂತ, ಕ್ಯಾಸಂಬಳ್ಳಿ ರಾಮಪ್ಪ ದೇವರಾಜ ಅಂತ. ನನ್ನ ಒಂದು ಪ್ರಾಥಮಿಕ ಹೆಸರಡಿಗಾಂಡ್ಲಹಳ್ಳಿ ಮತ್ತು ಜಕ್ಕರ್ಸನಕುಪ್ಪ, ಕ್ಯಾಸಂಬಳ್ಳಿ, KGF. ನನ್ನ ವಿದ್ಯಾರ್ಥಿ ಜೀವನದಿಂದಲೂ ಕೂಡ, ನನ್ನ ಒಂದು ಕಾಲೇಜು ಶಿಕ್ಷಣ ಜೀವನದಿಂದಲೂ ಕೂಡ 1977ನೇ ಇಸವಿಯಿಂದ ಅಂದಿನ ಜಯಪ್ರಕಾಶ್ ನಾರಾಯಣ್ ಅವರ ಒಂದು ಜನತಾ ಪಕ್ಷದ ಆ ಪಕ್ಷದಿಂದಲೂ ನಾನು ಇವತ್ತಿನವರೆಗೂ ಸಮಾಜ ಸೇವೆ ಮತ್ತು ರಾಜಕೀಯವಾಗಿ ನಾನು ಎಲ್ಲ ಒಂದು ಮೊದಲನೇ ಮುಖ್ಯಮಂತ್ರಿ KC ರೆಡ್ಡಿ, ಕ್ಯಾಸಂಬಳ್ಳಿ ಚಂಗಲರಾಯ ರೆಡ್ಡಿ ಊರಿನವನಾಗಿ ನಾನು ಆವತ್ತಿಂದ ಇವತ್ತಿನವರೆಗೂ ನಾನು ಸಮಾಜ ಸೇವೆ ಮತ್ತು ರಾಜಕೀಯ ಜೀವನದಲ್ಲಿ ಮೊಟ್ಟ ಮೊದಲನೇದಾಗಿ 1985ನೇ ಇಸವಿಯಲ್ಲಿ ಅಂದಿನ ಬೇತಮಂಗಲ ಕ್ಷೇತ್ರದಲ್ಲಿ ನಾನು ಅಭ್ಯರ್ಥಿಯಾಗಲು ಜನತಾ ಪಕ್ಷದಿಂದ ಶತ ಪ್ರಯತ್ನ ಪಟ್ಟು ಆವತ್ತು ನಮ್ಮ ಪಕ್ಷದಿಂದ ಇದೇ ಮುಳಬಾಗಿಲು ತಾಲೂಕಿನವರಿಗೆ ಮತ್ತೆ ಇವರು ವೆಂಕಟಮಣಿಯಪ್ಪನವರಿಗೆ ಟಿಕೆಟ್ ಸಿಕ್ತು. ಅವತ್ತು ಅವ್ರನ್ನ ವೆಂಕಟಮಣಿಯಪ್ಪ ಅವರನ್ನ ಎ ಚಿನ್ನಪ್ಪ ಅಂತ, ಕ್ಷಮೆ ಇರಲಿ, ಎ ಚಿನ್ನಪ್ಪನ ಈ ರಾಜ್ಯದಲ್ಲಿ 85,000 ಅಂತರದಿಂದ ಗೆಲ್ಸ್ಕೊಬರ್ತಿರ್ತಕ್ಕಂಥ ಕೀರ್ತಿ ನಮಗಿದೆ. ಆವತ್ತಿಂದ ಇವತ್ತಿನವರೆಗೂ ಅಲ್ಲಿಂದ ಇಲ್ಲಿನ ತನಕ 1987ನೇ ಇಸವಿಯಲ್ಲಿ ನಾನು ಜಿಲ್ಲಾ ಪಂಚಾಯತಿ ಕಂಟೆಸ್ಟ್ ಮಾಡಿದ್ದೆ. 87ನೇ ಇಸವಿ. ಮತ್ತೆ 87ನೇ ಇಸವಿ ಆದ್ಮೇಲೆ 89ರಲ್ಲಿ ನಾನು ಶಾಸಕನಾಗಲಿಕ್ಕೆ ಶತ ಪ್ರಯತ್ನ ಪಟ್ಟು ನನಗೆ ಟಿಕೆಟ್ ಸಿಕ್ಕಿಲ್ಲ. ಮತ್ತೆ 89 ಆದ್ಮೇಲೆ ನಂತರ 94ರಲ್ಲಿ ಪ್ರಯತ್ನ ಪಟ್ಟಿದ್ದೀನಿ, ಆಗಿಲ್ಲ. ಮತ್ತೆ 2008ರಲ್ಲಿ MLA ಆಗಲಿಕ್ಕೆ ಅಂದಿನ ಬಂಗಾರಪ್ಪನ ಒಂದು ಪಕ್ಷದಲ್ಲಿ ನನಗೆ ಟಿಕೆಟ್ ಕೊಟ್ಟಿದ್ರು, ಬಿ ಫಾರ್ಮ್ ಇಶ್ಯೂ ಮಾಡಿದ್ರು. ಆದ್ರೆ ಕಾರಣಾಂತರದಿಂದ ನಮ್ದು ರಿಜೆಕ್ಟ್ ಆಯಿತು. ತದನಂತರ 2013ರಲ್ಲಿ ನಾನು BSP ಕ್ಯಾಂಡಿಡೇಟ್ MLAಗೆ ಕಂಟೆಸ್ಟ್ ಮಾಡಿದ್ದೆ. MLA ಕಂಟೆಸ್ಟ್ ಮಾಡಿ ಮತ್ತೆ ಸೋತಿದ್ದೆ ನಾನು KGF ಕ್ಷೇತ್ರದಿಂದ. ಮತ್ತೆ ತದನಂತರ 2009 MP ಕ್ಯಾಂಡಿಡೇಟ್ ಆಗಿ ಇದೇ ಕೋಲಾರ ಜಿಲ್ಲೆಯಲ್ಲಿ MP ಕ್ಯಾಂಡಿಡೇಟ್ ಆಗಿ ನಾನು ಸೋತಿದ್ದೀನಿ. 2009 MP ಕ್ಯಾಂಡಿಡೇಟ್ ಆಗಿ ಸೀರಿಯಲ್ ನಂಬರ್ 6ರಲ್ಲಿ ನಂತರ ರಾಷ್ಟ್ರೀಯ ಬೇಹದ್ ಮೋರ್ಚಾ
ಡೆಲ್ಲಿ ನ್ಯಾಷನಲ್ ಪಾರ್ಟಿ ರಾಷ್ಟ್ರೀಯ ದೇಹಾತ್ ಮೋರ್ಚಾ ರೈಲ್ವೆ ಇಂಜನ್ ಸಿಂಬಲ್. ಇವತ್ತು 2024ರಲ್ಲಿ ದೆಹಲಿ ಜನತಾ ಪಾರ್ಟಿಯಿಂದ ನಾನು ಇವತ್ತು ಕಂಟೆಸ್ಟ್ ಮಾಡಿದ್ದೀನಿ. ನಾನು ಒಬ್ಬ ಸ್ಥಳೀಯ ಅಭ್ಯರ್ಥಿಯಾಗಿ ಕೋಲಾರ ಜಿಲ್ಲೆಯಲ್ಲಿ ಹುಟ್ಟಿ ಬೆಳೆದು ನಾನು ಅಂದಿನಿಂದ ಇಂದಿನವರೆಗೂ ನಾನು ಒಂದು ರಾಜಕೀಯ ಜೀವನದಲ್ಲಿ ಸಮಾಜ ಸೇವೆ ಮಾಡಿಕೊಂಡು ಮುಂದುವರಿತಾನೆ ಇದ್ದೀನಿ. ನಾನು ಇವತ್ತಿನವರೆಗೂ ನಾನು ನಿಂಜರಿಲಿಲ್ಲ. ಅರ್ಥ ಆಯ್ತಾ? ದಯವಿಟ್ಟು ಆಮೇಲೆ ಕೆಲವು ಒಂದು 10 ವರ್ಷಗಳ ಕಾಲ ನಾನು ಜನತಾದಳ ಜನತಾ ಪಾರ್ಟಿಯಿಂದ ಜಿಲ್ಲಾ ಅಧ್ಯಕ್ಷನಾಗಿದ್ದೆ. ಆಮೇಲೆ 2010ರಲ್ಲಿ ತಾಲೂಕ್ ಪಂಚಾಯತಿಗೆ ನಿಂತು ಕಾಂಗ್ರೆಸ್ ಇಂದ ಕೇವಲ ಅಲ್ಪ ಮತಗಳಿಂದ ಸೋತೆ. ನಾನು ಕೇವಲ 44 ಮತಗಳಿಂದ ಸೋತಿದ್ದೀನಿ. ಎಲ್ಲರೊಟ್ಟಿಗೆ ಎಲ್ಲರೊಂದಿಗೂ ನಾನು ಕೆಲಸ ಮಾಡಿದ್ದೀನಿ. ಇವತ್ತಿನ ದಿವಸ ನನಗೆ ಈ ಒಂದು ಕೋಲಾರ ಜಿಲ್ಲೆ ಸ್ಥಳೀಯ ಅಭ್ಯರ್ಥಿ ಅಂತ ಹೇಳಿಬಿಟ್ಟು ನನಗೆ ಇವತ್ತು ಡೆಲ್ಲಿ ಜನತಾ ಪಾರ್ಟಿಗೆ ನಾನು ಅಭ್ಯರ್ಥಿಯಾಗಿದ್ದೀನಿ. ದಯವಿಟ್ಟು ನನ್ನ ಆತ್ಮೀಯ ಮತಬಾಂಧುಗಳು ಮತದಾರ ಪ್ರಭುಗಳು ನನ್ನ ಒಂದು ಸೇವೆಯನ್ನು ಪರಿಗಣಿಸಿ ನನಗೆ ಈ ಸಾರಿ MP ಮಾಡಲಿಕ್ಕೆ ನಾನು ತುಂಬ ಒಂದು ಕಳಕಳಿಯಿಂದ ಕೋರ್ಕೊಳ್ತಾ ಇದ್ದೀನಿ. ನನ್ನ ಮತ್ತು ಮೀಡಿಯಾ ಬಂಧುಗಳು ನನಗೆ ಸಹಕರಿಸಬೇಕಾಗಿ ಮತ್ತೆ ನನಗೆ ತುಂಬ ಅನುಕೂಲ ಮಾಡಿಕೊಡ್ಬೇಕಾಗಿ ನಾನು ತಮ್ಮಲ್ಲಿ ವಿನಯಪೂರ್ವಕವಾಗಿ ಮಗದೊಮ್ಮೆ ನಾನು ಕೇಳ್ಕೊತಾ ಇದ್ದೀನಿ. ಯಾವ ಪಾರ್ಟಿ ಇಲ್ಲ ಸರ್ ಇಷ್ಟು ವರ್ಷ ಕಂಟೆಸ್ಟ್? ನಾನು ಜನತಾ ಪಕ್ಷದಿಂದ ಮಾಡಿದ್ದೆ, ಜನತಾ ದಳದಿಂದ ಮಾಡಿದ್ದೆ, BSP ಇಂದ ಮಾಡಿದ್ದೆ, ಕಾಂಗ್ರೆಸ್ ಇಂದಲೂ ಮಾಡಿದ್ದೆ, ಕಾಂಗ್ರೆಸ್ ಇಂದಲೂ ಕೂಡ ತಾಲೂಕು ಮಾಡಿದ್ದೆ, BSP ಇಂದ MP ಎಲೆಕ್ಷನ್ MLA ಎಲೆಕ್ಷನ್ಗೆ 2013ರಲ್ಲಿ KGF ಕ್ಷೇತ್ರಕ್ಕೆ ಮಾಡಿದ್ದೆ. ಈ ಪಕ್ಷ ಕುಸ್ಕೊಳ್ಳೋಕೆ ಒಂದು ಯಾವ ಪಾರ್ಟಿ ಇದೆ? ಈ ಕಾಂಗ್ರೆಸ್ ಅಲ್ಲಿ. ಈ ಕಾಂಗ್ರೆಸ್ ರೆಬಲ್ ಕ್ಯಾಂಡಿಡೇಟ್. ಹೌದೌದು. ಯಾಕೆ ಸರ್ ಕಾಂಗ್ರೆಸ್ ಬಿಡಕ್ಕೆ ಕಾರಣ? ನಾನು ಬಿಡಕ್ಕೆ ಕಾರಣ ಅಂತಂದ್ರೆ ಈಗ ಸ್ಥಳೀಯವಾಗಿ ನಾನು ಇಲ್ಲೇ ಹುಟ್ಟಿ ಬೆಳೆದಿದ್ದೀನಿ. ಸ್ಥಳೀಯವಾಗಿ ನಾನು ಇಲ್ಲೇ ಹುಟ್ಟಿ ಬೆಳೆದು ನಾನಿವತ್ತು ಇಷ್ಟು ದಿವಸದಿಂದ ನನಗೆ ಸಮಾಜ ಸೇವೆ ಮಾಡಿಕೊಂಡು ಈ ಪಾರ್ಟಿಯಲ್ಲಿ ಸತತವಾಗಿ ದುಡಿಮೆ ಮಾಡ್ತಾ ಇದ್ದೀನಿ. ನಾನು ದುಡಿತಾ ಬರ್ತಾ ಇದ್ದೀನಿ. ನನಗೆ ಒಂದು ಟಿಕೆಟ್ ಕೊಟ್ಟಿದ್ರೆ ಇವತ್ತು ನಾನು MP ಆಗ್ತಾ ಇದ್ದೆ ಕಾಂಗ್ರೆಸ್ ಇಂದ. ಬಟ್ ನಾನು ಕೊಟ್ಟಿಲ್ಲ. ಹಾಗಾಗಿ ನಾನು ಡೆಲ್ಲಿ ಜನತಾ ಪಾರ್ಟಿಯಿಂದ ಕಂಟೆಸ್ಟ್ ಮಾಡ್ತೀನಿ. ಕೇಳಿ ಸರ್. ಸರ್ ಕೇಳಿದ್ದೆ ಸರ್, ಹಿಂದೆ ಕೇಳಿ. ಯಾವತ್ತು ಈಗ ಪ್ರಣಾಳಿಕೆ ಮಾಡ್ಕೊಂತೀರಿ? ಹೌದೌದು. ನನ್ನ ಕೊಡುಗೆ ಇವತ್ತು ನನ್ನ MP ಆಗಿ ನಾನು ಗೆದ್ದ ಮೇಲೆ ಈ ಜಿಲ್ಲಾ ಸಾರ್ವಜನಿಕರಿಗೆ ಇಡೀ ನನ್ನ ಜೀವನವನ್ನೇ ಮುಡುಪಾಗಿಟ್ಟು ಅವ್ರಿಗಾಗಿ ನಾನು ಹಗಲಿರುಳು ಬರ್ತಾ ಇದ್ದೆ. ಹಗಲಿರುಳು ದುಡಿತೀನಿ ಅವ್ರಿಗಾಗಿ ನನ್ನ ಇಡೀ ಜೀವನವನ್ನು ಮುಡುಪಾಗಿಡ್ತೀನಿ. ನಿಮ್ಮ ಪಕ್ಷದ ಪ್ರಣಾಳಿಕೆಗಳು ಹೇಳಿ ಸರ್ ಏನಾದ್ರು? ಈ ಪಕ್ಷದ ಪ್ರಣಾಳಿಕೆನ ಸರ್, ಇವತ್ತು ಈ ಒಂದು ಸಾರ್ವಜನಿಕವಾಗಿ ಸರ್ಕಾರದಿಂದ ರಾಜ್ಯ ಸರ್ಕಾರ ಆಗ್ಬೋದು, ರಾಜ್ಯ ಸರ್ಕಾರದಿಂದ ಆಗ್ಬೋದು, ಕೇಂದ್ರ ಸರ್ಕಾರದಿಂದ ಆಗ್ಬೋದು, ನಮ್ಮ ಸಣ್ಣ ಉದ್ದಿಮೆದಾರರು ಮತ್ತು ಬೃಹತ್ ಉದ್ದಿಮೆದಾರರಿಗೆ ಮತ್ತು ಸಾರ್ವಜನಿಕರಿಗೆ ಬಡಪಾಯಿಗಳಿಗೆ ಅವರು ಒಂದು ಜಮೀನುಗಳಾಗ್ಬೋದು, ಮತ್ತೊಂದು ಆಮೇಲೆ ಸಾಲ ಸೌಲಭ್ಯಗಳಾಗ್ಬೋದು, ಮತ್ತೊಂದು ಇನ್ನೊಂದು ನನ್ನ ಕೈಯಲ್ಲ ಆದಷ್ಟು ಮಟ್ಟಿಗೆ ಇಡೀ ರಾಜ್ಯ ಸರ್ಕಾರದಿಂದ ಕೇಂದ್ರ ಸರ್ಕಾರದಿಂದ ಎಲ್ಲಾ ಸವಲತ್ತುಗಳನ್ನು ತಂದು ಈ ಜಿಲ್ಲೆ ಜನಗಳಿಗೆ ನಾನು ಎಲ್ಲಾ ಸವಲತ್ತುಗಳನ್ನು ನೀಡಲು ನಾನು ಹಗಲಿರುಳು ದುಡಿಯುತ್ತಾ ಇದ್ದೇನೆ. ಕಾಂಗ್ರೆಸ್ ಯಾಕೆ ಟಿಕೆಟ್ ಕೊಟ್ಟಿದ್ರು ನಿಮಗೆ? ಕೊಟ್ಟಿಲ್ಲ ಸರ್. ಎಲ್ಲ ಅಲ್ಲಿ ನಮ್ಮ ಕಾಂಗ್ರೆಸ್ ಇಂದ ನಮ್ಮ KH ಮುನಿಯಪ್ಪ ಅವರು ಅಳಿನಿಗೆ ಕೇಳ್ತಾ ಇದ್ರು ಅವತ್ತಿಂದು. ಅವ್ರು ನಮ್ಗೆಲ್ಲ ಸೀನಿಯರ್, ಅವ್ರ ನೆರಳಲ್ಲಿ ಬೆಳೆದಿದ್ವಿ ನಾವು. KH ಮುನಿಯಪ್ಪ ಅವ್ರ ನೆರಳಲ್ಲಿ ಬೆಳೆದಿದ್ವಿ. ಇವತ್ತು ಅವ್ರ ಮಾತಲ್ಲಿ ಇದ್ವಿ ನಾವು. ಅರ್ಥ ಆಯ್ತು. ಇವತ್ತು ನಮ್ಗೆ ಆಗಿಲ್ಲ, ನಮಗೆ ಟಿಕೆಟ್ ಕೊಟ್ಟಿಲ್ಲ, ಅವ್ರಿಗೆ ಕೊಟ್ಟಿಲ್ಲ, ಇನ್ನು ನಮಗೆಲ್ಲಿ ಕೊಡ್ತಾರೆ ಅಂತ ಹೇಳ್ಬಿಟ್ಟು ನಾವಿವತ್ತು ಸಾರ್ವಜನಿಕವಾಗಿ ಕೋಲಾರ ಜಿಲ್ಲೆ ಜನತೆಗಾಗಿ ನಾನು ಡೆಲ್ಲಿ ಜನತಾ ಪಾರ್ಟಿಯಿಂದ ಒಂದು B ಫಾರಂ ಪಡೆದು ನಾನಿವತ್ತು ಅಭ್ಯರ್ಥಿ ಆಗಿದ್ದೀನಿ. ಇಲ್ಲ ನಾನು KH ಮುನಿಯಪ್ಪ ಅವ್ರಿಗೆ ಅಪೋಸಿಟ್ ಇಲ್ಲ, ಯಾರಿಗೂ ಅಪೋಸಿಟ್ ಇಲ್ಲ, ನಾನು ಯಾರಿಗೂ ಅಪೋಸಿಟ್ ಇಲ್ಲ. ನನ್ನ ಪಕ್ಷದಿಂದ ನಾನು ಅಭ್ಯರ್ಥಿ ಆಗಿದ್ದೀನಿ. ಕಾಂಗ್ರೆಸ್ ವಿರುದ್ಧವಾಗಿದ್ದಂಗೆ ನೀವು ಯಾರು ಸರ್? ನೀವು ಇವಾಗ ಇವತ್ತು ಕಾಂಗ್ರೆಸ್ ವಿರುದ್ಧವಾಗಿ ಅಂತಂದ್ರೆ ಇವತ್ತು ನನ್ನ ಪಕ್ಷದಿಂದ ನಾನು ಅಭ್ಯರ್ಥಿ ಆಗಿದ್ದೇನೆ, ಡೆಲ್ಲಿ ಜನತಾ ಪಾರ್ಟಿಯಿಂದ ಡೆಲ್ಲಿ. ಈ ಜನಗಳು ನನ್ನ ಇಂದಿನ ಒಂದು ನನ್ನ ಟ್ರ್ಯಾಕ್ ಏನಿದೆ,
ನನ್ನ ಹಿಂದಿನ ಜೀವನ ಏನಾಗಿದೆ, ರಾಜಕೀಯವಾಗಿ ಸಮಾಜ ಸೇವೆ ನಾನು ಯಾವ ಟೈಪ್ ಮಾಡಿದ್ದೀನಿ, ಈ ಇಡೀ ಜಿಲ್ಲೆಯಲ್ಲಿ ಚಿರಪರಿಚಿತನಾಗಿದ್ದೀನಿ ನಾನು. ಈಗಾಗಲೇ ನಾನು 2009ರಲ್ಲಿ MP ಕಂಟೆಸ್ಟ್ ಮಾಡಿದ್ದೆ. ಮುಖ್ಯಮಂತ್ರಿಗಳಿಗೂ ಪರಿಚಯ, CM ಹೌದು, ಸಿದ್ದರಾಮಯ್ಯ ಅವ್ರಿಗೂ ಪರಿಚಯ, ಸಮಾಜ ಕಲ್ಯಾಣ ಸಚಿವರು ಹೌದೌದು, ಸಿದ್ದರಾಮಯ್ಯ ಅವರು ಪರಿಚಯ, HC ಮಾದೇವಪ್ಪ ಅವ್ರ ಪರಿಚಯ, ಇಡೀ ನಮ್ಮ ವಾಪಸ್ ತೆಗಿಸ್ಬಿಟ್ರೆ ನಿಮ್ಮನ್ನ ತಟಸ್ಥವಾಗಿದೆ ಅಂದ್ಬಿಟ್ರ ಸರ್ ನಿಮ್ಮನ್ನ ಬೇಡ ಎಲೆಕ್ಷನ್ ಹೋಗೋದು ಬೇಡ ಅಂದ್ಬಿಟ್ರ. ಇಲ್ಲ ಸರ್, ನಾನು ಕಂಟೆಸ್ಟ್ ಮಾಡಿದ್ದೆ, ಯಾರ ಮಾತು ನಾನು ಕೇಳಲ್ಲ. ನಾನಿವತ್ತು ಅಫಿಷಿಯಲ್ ಅಭ್ಯರ್ಥಿ ಆಗಿದ್ದೀನಿ, ಕೊನೆಯ ತನಕ ನಾನು ಎಲೆಕ್ಷನ್ ಮಾಡ್ತೀನಿ ಸರ್. ಅವ್ರೇನ್ ನಿಮ್ಗೆ ಒತ್ತಡ ಇಲ್ಲ ನನ್ಗೆ ಯಾರು ಒತ್ತಡ ಮಾಡಿದ್ದಲ್ಲ, ಆಗಲ್ಲ. ನಾನು ಯಾರು ಒತ್ತಡಕ್ಕೂ ಮಣಿಯೋದಿಲ್ಲ ಸರ್. ಈ ಕಾಂಗ್ರೆಸ್ ಎರಡು ಮನೆಗಳ ನಡುವೆ ಕೆಲವು ಕ್ಯಾಂಡಿಡೇಟ್ ಬಗ್ಗೆ ಚರ್ಚೆ ಆಗ್ತಾ ಇದೆ. ಹೌದು. ಈ ಹೆಸರೇ ಪ್ರಸ್ತಾಪ ಆಗಿಲ್ಲ ಸರ್ ಅದೇನೆ ಆದ್ರೆ ನಾವು KH ಮುನಿಯಪ್ಪ ಅವ್ರ ಕಡೆನೇ ಇದ್ವಿ, ಅವ್ರ ನೆರಳಲ್ಲೇ ಇದ್ವಿ ನಾವು. ನನ್ನ ಹೆಸರು ಪ್ರಸ್ತಾಪ ಆಗಿಲ್ಲ. ಅದನ್ನ ಕೊಟ್ಟಿದ್ರೆ ನೀವು ಸೈಲೆಂಟ್ ಆಗ್ತಾ ಇದ್ದೀವಿ. ಹೌದೌದು ಖಂಡಿತ ಸರ್. ಇವಾಗ ದುಡ್ಡು ಇರೋ ಕ್ಯಾಂಡಿಡೇಟ್ ಮತ್ತೆ ನೀವು ದುಡ್ಡಿಲ್ದೆ ಫೇಸ್ ಮಾಡಕ್ಕಾಗುತ್ತಾ ಎಲೆಕ್ಷನ್? ಸರ್, ಈಗ ದುಡ್ಡಿನ ಪ್ರಶ್ನೆ ಅಲ್ಲ ಇವಾಗ, ಇದು ದುಡ್ಡಿನ ಪ್ರಶ್ನೆ ಬರಲ್ಲ ಈಗ. ಕೊಡೋದಿಲ್ಲ. ಚುನಾವಣೆಗೆ ದುಡ್ಡಿನ ಪ್ರಶ್ನೆ ಏನು ಬೇಕಾಗಿಲ್ಲ. ಪಕ್ಷ ಕೇಳೋದೇ ದುಡ್ಡನ್ನ. ಹೌದು ನಿಮ್ಮ ಹತ್ರ ಎಷ್ಟು ಹೌದು. ಅಲ್ಲ, ಈಗಾಗಲೇ ನಿಂತಿರೋ ಮಾನದಂಡ ಅದೇ ತಾನೆ. ಹೌದು, ಮಾನದಂಡ ದುಡ್ಡಿದ್ರು ಕೂಡ ನಾನು ಸಮಾಜ ಸೇವೆ ಮಾಡಿದ್ದೀನಿ, ನಾನು ಗುರುತಿಸ್ಕೊಂಡಿದ್ದೀನಿ, ನಾನು ಸ್ಥಳೀಯ ಅಭ್ಯರ್ಥಿ, ನಾನು ದುಡ್ಡೇನು ಬೇಕಾಗಿಲ್ಲ ಸರ್. ಎಲ್ಲರೂ ಕಾಲು ಹಿಡಿದು ನಾನು ಓಟ್ ಈ ಕೇಳ್ತೀನಿ. ಪಕ್ಷದಲ್ಲಿ ಏನ್ ಕೇಳಿಲ್ಲ ಆ ಟೈಪ್ ಯಾರು ಸರ್? ಎಂತ ಇದ್ರಲ್ಲಿ ಏನ್ ಕೇಳಿಲ್ವಾ? ನಾನು ಕೇಳಿಲ್ಲ, ಯಾರ ಹತ್ರನೂ ದುಡ್ಡು ವಿಚಾರ ಕೇಳಲಿಲ್ಲ ಸರ್. ದುಡ್ಡು ವಿಚಾರ